ಸ್ನೇಹಿತರೆ ನಮಸ್ಕಾರ. PM ಕಿಸಾನ್ ಯೋಜನೆಯ 22ನೇ ಕಂತಿಗಾಗಿ ಇಡೀ ದೇಶದಾದಂತಹ ಎಲ್ಲ ರೈತರೇ ಎದುರು ನೋಡ್ತಾ ಇದ್ದಾರೆ. ಸುಮಾರು 10,000 ಕೋಟಿಗಿಂತ ಹೆಚ್ಚಿನ ರೈತರು ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದು, ಇನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ 53,80,000 ರೈತರಿದ್ದಾರೆ. ಸೊ ಈ ಎಲ್ಲ ರೈತರಿಗೂ ಕೂಡ ದುಡ್ಡು ಬರುತ್ತೆ ಅಂದರೆ ತಪ್ಪು ಕಲ್ಪನೆ. ಸುಮಾರು 7 ಲಕ್ಷಕ್ಕಿಂತ ಹೆಚ್ಚಿನ ರೈತರ ಖಾತೆಗಳಿಗೆ ದುಡ್ಡು ಬರೋದಿಲ್ಲವಂತೆ ಇದು ನಮ್ಮ ರಾಜ್ಯದಲ್ಲಿ. ಇನ್ನು ಇಡೀ ದೇಶದಾದಂತಹ 10,000 ಕೋಟಿಗಿಂತ ಹೆಚ್ಚಿನ ರೈತರಿದ್ದು ಸುಮಾರು 50 ಲಕ್ಷದಿಂದ 70 ಲಕ್ಷದ ಅಷ್ಟು ರೈತರಿಗೆ ದುಡ್ಡು ಬರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಇದು 21ನೇ ಕಂತಿನಲ್ಲಿ ಕೂಡ ಹೇಳಿತ್ತು. ಅಂದರೆ ಹೋದ ವರ್ಷದ ನವೆಂಬರ್ 19ನೇ ತಾರೀಕು 21ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು. ಅದೇ ಸಂದರ್ಭದಲ್ಲಿ 50 ಲಕ್ಷಕ್ಕಿಂತ ಹೆಚ್ಚಿನ ರೈತರ ಖಾತೆಗಳಿಗೆ ದುಡ್ಡನ್ನು ಜಮೆ ಮಾಡಲಾಗಿರಲಿಲ್ಲ. ಯಾಕೆ, ಯಾವ ಕಾರಣಕ್ಕಾಗಿ ನಾನು ತಮ್ನಲ್ಲಿ ಕೊಟ್ಟಿದ್ದೀನಿ. ಈ ಪತ್ರವನ್ನು ಲಿಂಕ್ ಮಾಡಿದ್ರೆ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು. ಡೇಟ್ ಏನೋ ತಿಳ್ಕೊಳ್ತೀರಿ, ದುಡ್ಡು ಏನೋ ರಿಲೀಸ್ ಆಗುತ್ತೆ, ಆದರೆ ನಿಮ್ಮ ಖಾತೆಗಳಿಗೆ ಬರಲಿಲ್ಲ ಅಂದರೆ ಆವಾಗ ಏನು ಮಾಡ್ತೀರಾ? ಸೊ ಇದು ನೀವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂತಹ ವಿಷಯ. ಹಾಗಾದರೆ ಬನ್ನಿ ಸ್ನೇಹಿತರೆ, ಏನೇನು ಮಾಡಿಸ್ಕೊಳ್ಬೇಕು, ಏನಿಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ಗಳು ಏನು ಕ್ಲಿಯರ್ ಆಗಿರಬೇಕು, ಎಲ್ಲ ವಿಷಯದ ಕುರಿತಾಗಿ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಹಂಚಿಕೊಳ್ತೀನಿ. ಸೊ ನೀವು ಇದನ್ನು ತಿಳ್ಕೊಳ್ಳೇಬೇಕಾಗಿರ್ತಕ್ಕಂತಹ ವಿಷಯ. ವಿಡಿಯೋಕ್ಕೆ ಲೈಕ್ ಮಾಡಲಿಲ್ಲ ಅಂದರೆ ಬಿಟ್ಟಿರಿ, ಆದರೆ ವಿಡಿಯೋನ ಏನು ಮಾಹಿತಿ ಇದೆ ವಿಡಿಯೋದಲ್ಲಿ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಓಕೆನಾ? ಸೊ PM ಕಿಸಾನ್ ಯೋಜನೆಯ 22ನೇ ಕಂತಿನ ಹಣಕ್ಕೆ ಆಗಿ ಈಗ ನೀವು ಕಾಯ್ತಾ ಇದ್ದೀರಿ. ಸೊ 22ನೇ ಕಂತಿನ ಹಣದವರೆಗೂ ಕೂಡ ಈಗ ದುಡ್ಡು ರಿಲೀಸ್ ಆಗಲಿಕ್ಕೆ ಕ್ಷಣಗಣನೆ ಅಂತ ಹೇಳ್ಬೋದು. 21ನೇ ಕಂತಿನ ಹಣದಲ್ಲಿ ಕ್ಲಿಯರ್ ಆಗಿದೆ, ಯಾವುದೇ ತೊಂದರೆ ಇಲ್ಲ, ಯಾವುದೇ ಕಂತುಗಳು ಕೂಡ ಮಿಸ್ ಆಗಿಲ್ಲ, ಯಾವ ಮಹಿಳೆಯರಿಗೂ ಕೂಡ ಯಾವ ರೈತರಿಗೂ ಕೂಡ ಮಿಸ್ ಆಗಿಲ್ಲ. ಹಾಗಾದರೆ ಸ್ನೇಹಿತರ, ಈ PM ಕಿಸಾನ್ 22ನೇ ಕಂತಿನ ಹಣ ಯಾವ ದಿನಾಂಕಕ್ಕೆ ರಿಲೀಸ್ ಆಗತ್ತಂದರೆ ಸ್ನೇಹಿತರೆ, ಇದೇ ಈ ಒಂದು ಮಾರ್ಚ್ ಈಗಾಗಲೇ ನಡೀತಾ ಇದೆಯಲ್ಲ, ಈ ಮಾರ್ಚ್ 13ನೇ ತಾರೀಕು, ಎಷ್ಟು 13ನೇ ತಾರೀಕು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು, ಸೊ ನಾಳೆನೇ ನಿಮ್ಮ ಖಾತೆಗಳಿಗೆ ಈ ಒಂದು ದುಡ್ಡು ಜಮಾ ಆಗ್ತಾ ಇದೆ. ಸೊ ಯಾರು ರೈತರು ಕಾಯ್ತಾ ಇದ್ರಿ, ನಿಮಗೆ ಭರ್ಜರಿ ಗುಡ್ ನ್ಯೂಸ್. ಬೇಕಾದರೆ ಗೂಗಲಲ್ಲಿ ಕೂಡ ನೀವು ಸರ್ಚ್ ಮಾಡಬಹುದು. ಸೊ ಅಸ್ಸಾಂನಲ್ಲಿ ಕೂಡ ಇದು ರಿಲೀಸ್ ಆಗತ್ತೆ ಎನ್ನಲಾಗ್ತಾ ಇದೆ. ಸೊ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದ್ದು ಸುಮಾರು 10,000 ಕೋಟಿಗಿಂತ ಹೆಚ್ಚಿನ ರೈತರಿದ್ರಂತೆ. ಈಗಾಗಲೇ ರಿಲೀಸ್ ಆಗ್ತಾ ಇದ್ದು ಇದೇ ಮಾರ್ಚ್ 13ನೇ ತಾರೀಕು. ಸೊ ಗೌಹಟ್ಟಿ ಎನ್ನುವಂತಹದ್ದಲ್ಲಿ ಒಂದು ಪ್ರದೇಶದಲ್ಲಿ ಅಸ್ಸಾಂನಲ್ಲಿ ಈ ಒಂದು ದುಡ್ಡು ರಿಲೀಸ್ ಆಗ್ತಾ ಇದೆ. ಒಂದು ಬಟನ್ ಒತ್ತಿದ್ರೆ ಸಾಕು, ಸುಮಾರು 10,000 ಕೋಟಿ ರೈತರಿಗೆ ಕೇವಲ 2 ರಿಂದ 3 ದಿನಗಳಲ್ಲಿ ಜಮಾ ಆಗಿ ಕ್ಲಿಯರ್ ಆಗುತ್ತೆ. ಸೊ ನಮ್ಮ ರಾಜ್ಯವು ಕೂಡ ಇನ್ಕ್ಲೂಡ್, ಹೌದು, 4,000ಕ್ಕೆ ಏರಿಕೆ ಆಗಿದೆ ಅಂತ ಅನ್ಕೊಂಡಿದೆ, ಅದು ತಪ್ಪು ಕಲ್ಪನೆ. 4,000 ಇಲ್ಲಿ ಜಮಾ ಆಗೋದಿಲ್ಲ, ಕೇವಲ ಬಿಹಾರದಲ್ಲಿ ಕೂಡ ರಾಜ್ಯ ಸರ್ಕಾರ, ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ ಏರಿಕೆ ಮಾಡಿದೆ. ಕೇಂದ್ರ ಸರ್ಕಾರದಿಂದ 2,000ನೇ ಹೋಗೋದು, ಆದರೆ ಅಲ್ಲಿರ್ತಕ್ಕಂತಹ ರಾಜ್ಯ ಸರ್ಕಾರ, NDA ಸರ್ಕಾರ ಅಧಿಕಾರಕ್ಕೆ ಬಂದಿದ್ದೆ ಆದರೆ ನಾವು 4,000ಕ್ಕೆ ಏರಿಕೆ ಮಾಡ್ತೀವಿ. ಅಂದರೆ ಕೇಂದ್ರದಿಂದ 2,000 ಬರುತ್ತೆ, ಅದರ ಜೊತೆಗೆ ನಾವು ಕೂಡ 2,000 ಕೊಡ್ತೀವಿ ಅಂತ ಘೋಷಣೆ ಮಾಡಿತ್ತು. ಅಲ್ಲಿಗೆ ಈಗಾಗಲೇ NDA ಸರ್ಕಾರ ಅಧಿಕಾರಕ್ಕೆ ಬಂದಿದೆ, 4,000 ದುಡ್ಡು ಕೂಡ ಜಮಾ ಮಾಡ್ತಾ ಇದೆ. ಸೊ ಉಳಿದಂತಹ ಎಲ್ಲ ರೈತರಿಗೂ ಕೂಡ 2,000ನೇ ಬರೋದು. ಈ ಕೇಂದ್ರದಿಂದ ಒಟ್ಟಾರೆಯಾಗಿ ಇಡೀ ದೇಶದಂತಹ ರೈತರಿಗೆ 2,000ನೇ ಬರೋದು. ಹಾಗಾಗಿ ನಮಗೆ ಯಾಕೆ 2,000, ಅವ್ರಿಗೆ ಯಾಕೆ 4,000, ಈ ರೀತಿ ಏನು ಅನ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ. ಇದೇ ಮಾರ್ಚ್ 13ನೇ ತಾರೀಕು ನಿಮ್ಮ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ. ಮೊದಲನೇ ಹಂತದಲ್ಲಿ ನಮ್ಮ ರಾಜ್ಯದಲ್ಲಿ ಸೊ ಗದಗ ಸೇರಿದಂತೆ ಕಲಬುರಗಿ, ಧಾರವಾಡ, ವಿಜಯನಗರ, ಯಾದಗಿರಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ದಾವಣಗೆರೆ, ಉಡುಪಿ ಹಾಗೆ ಹಲವಾರು ಜಿಲ್ಲೆಗಳಲ್ಲಿ ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ 53,80,000 ಏನು ರೈತರಿದ್ದೀರಿ, ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡು ಜಮಾ ಆಗತ್ತೆ. ಆದರೆ ಯಾರು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿಲ್ಲ ನೋಡಿ, ಅವರ ಖಾತೆಗಳಿಗೆ ಬರೋದಿಲ್ಲ. ಇದರಲ್ಲಿ ನಾನು ಹೆಚ್ಚಾಗಿ ಹೇಳಲಿಕ್ಕೆ ಏನು ಹೋಗೋದಿಲ್ಲ, ಯಾಕಂದರೆ ಇದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೀನಿ. ಯಾಕಂದರೆ ಇದು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸೋದು ಬಹಳ ಲೇಸಿಯಾಗಿ ತಿಳ್ಕೊಳ್ತೀರಿ ನೀವು. ಅಂದರೆ ಇದೇನು ಬಿಡಪ್ಪ ಲಿಂಕ್ ಮಾಡಿಸ್ಕೊಳ್ಬಹುದು ಅಂತ ಸಾಮಾನ್ಯವಾಗಿ ತಿಳ್ಕೊಳ್ತೀರಿ. ಹೀಗಾಗಿ ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ, ಬರೀ ನೀವು ಯೋಜನೆಗಳ ಬಗ್ಗೆ ನಾನು ಇದರ ಬಗ್ಗೆ ಹೇಳ್ತಾ ಇಲ್ಲ, ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ನಿಮ್ಮ ಹೆಸರಿನಲ್ಲಿ ಉಳಿಬೇಕು, ಪ್ರೊಟೆಕ್ಟ್ನಲ್ಲಿ ಉಳಿಬೇಕಂದ್ರೂ ಸಹಿತ ನಿಮ್ಮ ಪಹಣಿಗೆ
ಆಧಾರ್ ಕಾರ್ಡ್ ಲಿಂಕ್ ಆಗಿರಲೇಬೇಕು. ಅದನ್ನು ಎಲ್ಲಿ ಮಾಡಿಸ್ಕೊಳ್ಳೋದು ಅಂದರೆ ಪಹಣಿ ಆಧಾರ್ ಕಾರ್ಡ್, 2 ಪಾಸ್ಪೋರ್ಟ್ ಸೈಜ್ ಫೋಟೋ, 1 ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗಿ ಅಲ್ಲಿರ್ತಕ್ಕಂತಹ ಗ್ರಾಮ ಲೆಕ್ಕಾಧಿಕಾರಿಗಳು ಇದನ್ನು ಲಿಂಕ್ ಮಾಡಿಸಿ ಕೊಡ್ತಾರೆ. ಸೊ ಇದನ್ನು ಮೊದಲು ಎಲ್ಲರೂ ಕೂಡ ಮಾಡಿ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ದುಡ್ಡು ಬರುವಂಥದ್ದು ಖಂಡಿತವಾಗಲೂ ಸ್ನೇಹಿತರೆ. ಇದನ್ನು ಕೇಂದ್ರ ಸರ್ಕಾರವು ಕೂಡ ಹೇಳ್ತಾ ಇದೆ, ಹಾಗೆ ರಾಜ್ಯ ಸರ್ಕಾರವು ಕೂಡ ಹೇಳ್ತಾ ಇದೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಬೆಳೆ ಹಾನಿ ಕೂಡ ಜಮಾ ಆಗ್ತಾ ಇದೆ, ವಿಮೆ ಕೂಡ. ಅದನ್ನೆಲ್ಲವೂ ಕೂಡ ಪಡ್ಕೊಳ್ಬೇಕಂದ್ರೆ ಈ ಕೆಲಸ ಕಡ್ಡಾಯವಾಗಿದೆ. ಇದಿಷ್ಟು ಇನ್ಫಾರ್ಮೇಷನ್ ಆಗಿತ್ತು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಏನೇ ಕ್ವಶನ್ಸ್ ಇದ್ರು ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ. ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಮಾಹಿತಿ ಸಿಗ್ತಾ ಇರುತ್ತೆ. ಈ ವಿಷಯವನ್ನು ಆದಷ್ಟು ಎಲ್ಲ PM ಕಿಸಾನ್ ಫಲಾನುಭವಿಗಳಿಗೆ, ರೈತರಿಗೆ ಶೇರ್ ಮಾಡಿ.